ಮ್ಯಾರಥಾನ್ನಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದ ಅವಳಿ ನಗರದ ರನ್ನಿಂಗ್ ಮ್ಯಾರಥಾನ್ ಎಂಥೂಸಿಯಾಸ್ಟ್ಗಳೇ, ಸಾರ್ವಜನಿಕರೇ, ಮಕ್ಕಳೇ, ಮಹಿಳೆಯರೇ, ವಿದ್ಯಾರ್ಥಿನಿಯರೇ, ಬಹಳ ಸಂತೋಷ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ. ಈ ಕಳೆದ ವರ್ಷ ನಾವು ಚೆನ್ನಮ್ಮ ಸರ್ಕಲಲ್ಲಿ ಮಾಡಿದ್ವಿ. ಇದೇ ರೀತಿ ಬಹಳ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿತ್ತು. ಪೊಲೀಸ್ ಇಲಾಖೆ ಅಂತಂದರೆ ನಮಗಂತೂ ಫಿಟ್ನೆಸ್ ಬೇಕೇ ಬೇಕು. ಅದ್ರ ಜೊತೆಗೆ ಸಾರ್ವಜನಿಕರನ್ನು ಕೂಡ ಸೇರಿಸಿಕೊಂಡು ಫಿಟ್ ಕರ್ನಾಟಕ ಆಗುವಂಥ ದೃಷ್ಟಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಎಲ್ಲ ಘಟಕಗಳಲ್ಲಿ, ಅಂದರೆ ನಮ್ಮೆಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ, ಕಮಿಷನರೇಟ್ ಹೆಡ್ ಕ್ವಾರ್ಟರ್ಸಲ್ಲಿ, ಬೆಂಗಳೂರು ಸಿಟಿಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಡ್ರಗ್ ಮುಕ್ತ ಕರ್ನಾಟಕ, ಫಿಟ್ನೆಸ್ ಫಾರ್ ಆಲ್ ಮತ್ತು ಸೈಬರ್ ಕ್ರೈಮ್ ಜಾಗೃತಿ ಮತ್ತು ಈ ವರ್ಷದ ರಸ್ತೆ ಸುರಕ್ಷೆ ಜೀವನ ರಕ್ಷೆ ಅನ್ನುವಂಥ ಒಂದು 4-6 ವಿಷಯಗಳನ್ನು ಒಳಗೊಂಡಂತೆ ಈ ಒಂದು ಮ್ಯಾರಥಾನ್ ಆರ್ಗನೈಸ್ ಆಗಿದೆ. 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ 2 ಸಪರೇಟ್ ಕ್ಯಾಟಗರಿ ಇರುತ್ತೆ. ಇನ್ನು ಬಹಳಷ್ಟು ಜನ ಬರ್ತಾ ಇದ್ದಾರೆ. ನೋಡಿದ್ರೆ ನಾನು ಬರಬೇಕಾದ್ರೆ ಇನ್ನೂ ಬಹಳಷ್ಟು ದೂರದಿಂದ ಬಹಳಷ್ಟು ಜನ ಬರ್ತಾ ಇದ್ರು. ಇವಾಗ ಏನಿಲ್ಲಿ ಸೇರಿದ್ದಾರೆ ಇದಕ್ಕಿಂತ 2-3 ಜನ ಇನ್ನೂ ಬರೋರಿದ್ದಾರೆ. ಬಟ್ 7 ಗಂಟೆ ಆಯಿತು. ಮತ್ತು ಬಂದಿರುವಂಥ ಅಧಿಕಾರಿಗಳಿಗೂ ಕೂಡ ಬೇರೆ ಬೇರೆ ಕೆಲಸ, ಇಲ್ಲಿ ನೆರೆದಿರುವಂಥವ್ರು ಎಲ್ಲರಿಗೂ ಬೇರೆ ಬೇರೆ ಕೆಲಸಗಳಿರುತ್ತೆ. ಇವತ್ತು ಭಾನುವಾರ ಕೂಡ ಅಷ್ಟಾಗಿಯೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ನಾನು ವೈಯಕ್ತಿಕವಾಗಿ ಹಾಗೂ ಮತ್ತು ನಮ್ಮ ಇಲಾಖೆಯಿಂದ ಮತ್ತೊಮ್ಮೆ ನಿಮಗೆಲ್ಲ ಧನ್ಯವಾದಗಳು ಹೇಳ್ತಾ, ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ಸ್ಪೋರ್ಟಿವ್ ಸ್ಪಿರಿಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತು ಇದರ ಅನುಕೂಲವನ್ನು ಇವತ್ತಿಗಷ್ಟೇ ನಿರಂತರವಾಗಿ ತಗೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕಗಳಲ್ಲಿ ಪೊಲೀಸ್ ರನ್ 2026 ಅನ್ನುವಂಥದ್ದು ಆರ್ಗನೈಸ್ ಆಗಿದೆ. ಇದರ 3-4 ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಪೊಲೀಸ್ ರನ್ ಮ್ಯಾರಥಾನ್ನ ಆರ್ಗನೈಸ್ ಮಾಡಲಾಗಿದೆ. ಒಂದು ಡ್ರಗ್ ಮುಕ್ತ ಕರ್ನಾಟಕ, ಮತ್ತು ಆರೋಗ್ಯಕರವಾಗಿರುವಂತಹ ಸ್ಟೇ ಫಿಟ್ ಕರ್ನಾಟಕ, ಅದೇ ರೀತಿ ರಸ್ತೆ ಸುರಕ್ಷೆ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನುವಂಥದ್ದು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ. ಯಾಕಂದ್ರೆ 24 ಗಂಟೆಗಳ ಕಾಲ ದಿನದ ಮತ್ತು ವರ್ಷದ 365 ದಿನಗಳ ಕಾಲ ನಮ್ಮ ಪೊಲೀಸ್ ಇಲಾಖೆ ನಿರಂತರವಾಗಿ ಕೆಲಸ ನಿರ್ವಹಿಸ್ತಾ ಇರುತ್ತೆ. ಯಾವುದಾದ್ರೂ ಒಂದು ಇಲಾಖೆ ಹಗಲು ರಾತ್ರಿ ಅಂತ ನಿರಂತರವಾಗಿ ಕೆಲಸ ಮಾಡುವಂಥ ಇಲಾಖೆ ಇದೆ ಅಂತ ಅದು ಪೊಲೀಸ್ ಇಲಾಖೆ. ಹಂಗಾಗಿ ಸಾರ್ವಜನಿಕರನ್ನ ಕೂಡ ಜನಸ್ನೇಹಿಯಾಗಿ ಪೊಲೀಸ್ ಇಲಾಖೆಯ ಜೊತೆ ತೊಡಗಿಸ್ಕೊಂಡು ಈ ಒಂದು ಮ್ಯಾರಥಾನ್ ಆರ್ಗನೈಸ್ ಮಾಡಲಾಗಿದೆ. ನಮ್ಮ ಜಿಲ್ಲಾ SP ಆಗಿರುವ ಗುಂಜನ್ ಆರ್ಯ ಅವರು, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ಇತರೆ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು, ಈಗಷ್ಟೇ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಹೋದ್ರು. ಕೆಲವು ವಾಲಂಟ್ರಿ ಆರ್ಗನೈಸೇಷನ್ಸ್, ಫೌಂಡೇಶನ್ಸ್ ಅವುಗಳು ಕೂಡ ಭಾಗವಹಿಸಿದ್ದಾವೆ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ನಾನು ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಫಿಟ್ನೆಸ್ ಬಹಳ ಮುಖ್ಯ ಆಗುತ್ತೆ, ಅದನ್ನೆಲ್ಲರೂ ಕೂಡ ರೂಢಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಹಾಗೂ ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಕಮಿಷನರ್ ಆಫ್ ಪೊಲೀಸ್ ಶ್ರೀ ಶಶಿಕುಮಾರ್ ಸಾಹೇಬ್ರೆ, ಧಾರವಾಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಗುಂಜನ್ ಆರ್ಯ ಅವರೇ, ಹಾಗೂ ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಅತಿಥಿಗಳೇ, ಗಣ್ಯರೇ, ವೇದಿಕೆಯ ಮುಂದೆ ತುಂಬ ಉತ್ಸುಕತೆಯಿಂದ ಕಾಯ್ತಾ ಇರುವಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ, ಓಟ ಓಡಲಿಕ್ಕೆ ಬಂದಿರುವಂತಹ ನಾಗರಿಕರೇ, ಯುವಕರೇ, ಮಕ್ಕಳೇ, ಈ ದಿನ ಕಾರ್ಯಕ್ರಮ ತುಂಬ ದೊಡ್ಡ ಉದ್ದೇಶವನ್ನು ಹಮ್ಮಿಕೊಂಡಿದೆ. ಕರ್ನಾಟಕ ಸರ್ಕಾರವು ಒಂದು ಮಾದಕ ವಸ್ತುಗಳ ಮುಕ್ತ ರಾಜ್ಯವನ್ನು ಸ್ಥಾಪಿಸುವ ಉದ್ದೇಶದಿಂದ ಹಾಗೂ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅನ್ನುವಂಥ ಒಂದು ಧ್ಯೇಯ ಹೊಂದಿ, ಅದರ ಜೊತೆಗೆ ಸೈಬರ್ ಕ್ರೈಮ್ನ ಅವೇರ್ನೆಸ್ ಮೂಡಿಸುವಂತಹ ಒಂದು ಉದ್ದೇಶ ಹೊಂದಿ, ಮತ್ತು ಫಿಟ್ನೆಸ್ ಫಾರ್ ಆಲ್ ಈ 4 ಉದ್ದೇಶಗಳನ್ನು ಹಮ್ಮಿಕೊಂಡು ಈ ಒಂದು ಮ್ಯಾರಥಾನನ್ನು ಮಾಡಲಾಗಿದೆ. ಈ ಮ್ಯಾರಥಾನ್ನಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿರುವಂಥ ತಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಇದು ಬರೀ ಓಟ ಅಲ್ಲ, ಇದು ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನ ಬರ್ತಾ ಇದ್ದಾರೆ, ಸ್ವಲ್ಪ ಬೇಗ ಆಗ್ಬಿಟ್ಟಿದೆ, ಬಟ್ ಎಲ್ಲರೂ ಭಾಗವಹಿಸಬೇಕು. ಈ ಒಂದು ಕಾರ್ಯಕ್ರಮದ ಆಶಯ ಏನಿದೆ, ನಮ್ಮ ನಗರ, ನಮ್ಮ ಊರು, ನಮ್ಮ ಜಿಲ್ಲೆಯನ್ನು ನಾವು ಡ್ರಗ್ ಫ್ರೀ ಮಾಡಬೇಕು. ಯಾಕಂದರೆ ಅದು ಬರೀ ಇಂದು ಅಲ್ಲ, ನಮ್ಮ ನಾಳೆಯನ್ನು ಕೂಡ ಹಾಳು ಮಾಡುತ್ತೆ. ಸೊ ಅದರಿಂದ ನಾವು ಮಾದಕ ವಸ್ತುಗಳಿಂದ ನಮ್ಮ ಯುವಕರನ್ನ, ಮಕ್ಕಳನ್ನ ದೂರ ಇಡಬೇಕು. ಅದರಿಂದ ಈ ಒಂದು ಓಟದ ಸಂದೇಶವನ್ನು ಎಲ್ಲರಿಗೂ ಪಸರಿಸಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿ ಫಿಟ್ನೆಸ್ ಕೂಡ ಒಂದು ಗೋಲ್ ಆಗಿರುತ್ತೆ. ದೈಹಿಕ ಆರೋಗ್ಯ ನಾವೆಲ್ಲರೂ ಕೂಡ ಕಾಪಾಡಬೇಕು.
one way of doing that is keeping good health by following some routine, some exercise. And itnally, one step the police commissioner has taken this morning by organizing this run. I hope many more such events will happen and keep the people of this district very hale and healthy. Further, ಸೈಬರ್ ಕ್ರೈಮ್ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ, ಎಷ್ಟೊಂದು ಜನ ನಾವು ಸೈಬರ್ ಕ್ರೈಮ್ಗೆ ತುತ್ತಾಗಿರ್ತೀವಿ. ಸೊ ಅದರ ಬಗ್ಗೆ ಕೂಡ ನಾವು ಅರಿವನ್ನು ಮೂಡಿಸಬೇಕು, ಜನರಿಗೂ ಕೂಡ ಹೆಚ್ಚಿನ ಅವೇರ್ನೆಸ್ ಅನ್ನು ಮೂಡಿಸಬೇಕಾಗುತ್ತೆ. ಸೊ ಎಲ್ಲ ಉದ್ದೇಶಗಳನ್ನು ಹೊಂದಿರುವಂತಹ ಈ ಒಂದು ಮ್ಯಾರಥಾನ್ ಶುಭವಾಗಲಿ ಅಂತ ನಾನು ಕೋರುತ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಹುಬ್ಬಳ್ಳಿ ಧಾರವಾಡ ಡ್ರಗ್ ಮುಕ್ತ ನಗರ ಮಾಡಲಿಕ್ಕೆ ಅವರು ಮಾಡ್ತಾ ಇರುವಂತ ಕಾರ್ಯ ಬಹಳ ಶ್ಲಾಘನೀಯ. 100% ಐ ಥಿಂಕ್ ಈ ಮ್ಯಾರಥಾನ್ ಇಂದ ಏನು ಜಾಗೃತಿ ಆಗ್ತಾ ಇದೆ, ಈ ಜಾಗೃತಿಯಿಂದ ಖಂಡಿತವಾಗಿ ಹುಬ್ಬಳ್ಳಿ ಧಾರವಾಡ ಮುಂಬರುವ ದಿನಗಳಲ್ಲಿ 100% ಡ್ರಗ್ ಮುಕ್ತ ನಗರ ಆಗ್ತದಂತ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲಿ ಇದೆ. ಅದೇ ತರ ಇವತ್ತು ಹೊಸ ಕಂಪನಿ ಏನು ಸ್ಟಾರ್ಟ್ ಮಾಡಿದ್ದಾರೆ, ರಸ್ತಾ ಸುರಕ್ಷಾ ಜೀವನ ರಕ್ಷಾ ಅಂತ. ಐ ಥಿಂಕ್ ದಿಸ್ ಈಸ್ ಗೋಯಿಂಗ್ ಟು ಬಿ ಪಂಚ್ ಲೈನ್. ಖಂಡಿತವಾಗಿ ಈ ಸಾರ್ವಜನಿಕರು, ಹುಬ್ಬಳ್ಳಿ ಧಾರವಾಡ ಸಾರ್ವಜನಿಕರು ಟ್ರಾಫಿಕ್ ರೂಲ್ಸ್, ಟ್ರಾಫಿಕ್ ನಿಯಮಗಳು ಪಾಲಿಸಿದರೆ ಖಂಡಿತವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಬರುವ ಹುಬ್ಬಳ್ಳಿ ಹೊರಗಿಂದ ಬರುವವರಿಗೆ ಒಂದು ಮಾದರಿ ನಗರ ಮಾಡಬೇಕು ಅಂತ ನಾವೆಲ್ಲರೂ ಇವತ್ತು ಒಂದು ಪ್ರಾಮಿಸ್ ಮಾಡೋಣ ಅಂತ ಹೇಳಿ ಈ ಒಂದು ಮ್ಯಾರಥಾನ್ ಯಶಸ್ವಿ ಆಗಲಿ. ಮುಂಬರುವ ದಿನಗಳಲ್ಲಿ ಇಂಥ ಮ್ಯಾರಥಾನ್ಸ್ ಹಮ್ಮಿಕೊಳ್ಳುವುದರಿಂದ ಪೊಲೀಸ್ ಇಲಾಖೆ ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ ಫಿಟ್ನೆಸ್ ಒಂದು ಮಂತ್ರ ಕೊಟ್ಟಿದ್ದಂಗೆ ಆಗ್ತದೆ ಅಂತ ಹೇಳಿ ಎಲ್ಲರಿಗೂ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.